ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಆತ್ಮರೇ ಎನ್ನೊಳು ನೀ ಅಗ್ನಿಯ ಮಳೆ ಸುರಿಸು, ಆತ್ಮರೇ ಎನ್ನೊಳು ನೀ ಜ್ವಲಿಸು ಪ್ರಜ್ವಲಿಸು, ಆತ್ಮರೇ ಎನ್ನೊಳು ನೀ ಅಗ್ನಿಯ ಮಳೆ ಸುರಿಸು, ಆತ್ಮರೇ ಎನ್ನೊಳು ನೀ ಜ್ವಲಿಸು ಪ್ರಜ್ವಲಿಸು. ಜೀವ ನೀಡುವ ಆತ್ಮರೇ, ನವ ಜೀವನ ನೀಡುವ ಆತ್ಮರೇ, ಜ್ವಾಲಾಗ್ನಿಯಂತೆ ಶಕ್ತಿಯಂತೆ ನನ್ನನ್ನು ಅಭಿಷೇಕಿಸು. ಆತ್ಮರೇ ಎನ್ನೊಳು ನೀ ಅಗ್ನಿಯ ಮಳೆ ಸುರಿಸು, ಆತ್ಮರೇ ಎನ್ನೊಳು ನೀ ಜ್ವಲಿಸು ಪ್ರಜ್ವಲಿಸು. ಏಲಿಯನ ದೇವರೇ ಸುರಿಸಿರಿ ಅಗ್ನಿಯನು, ಏಲಿಶನ ದೇವರೇ ತುಂಬಿಸಿ ಶಕ್ತಿಯನು, ಏಲಿಯನ ದೇವರೇ ಸುರಿಸಿರಿ ಅಗ್ನಿಯನು, ಏಲಿಶನ ದೇವರೇ ತುಂಬಿಸು ಶಕ್ತಿಯನು. ದಾನಿಯೇಲನ ದೇವರೇ ಎಬ್ಬಿಸು ನಮ್ಮನ್ನು, ಅಗ್ನಿಯಂತೆ ಶಕ್ತಿಯಂತೆ ತುಂಬಿಸು ಕೃಪೆಯನ್ನು. ಆತ್ಮರೇ ಎನ್ನೊಳು ನೀ ಅಗ್ನಿಯ ಮಳೆ ಸುರಿಸು, ಆತ್ಮರೇ ಎನ್ನೊಳು ನೀ ಜ್ವಲಿಸು ಪ್ರಜ್ವಲಿಸು, ಆತ್ಮರೇ ಎನ್ನೊಳು ನೀ ಅಗ್ನಿಯ ಮಳೆ ಸುರಿಸು, ಆತ್ಮರೇ ಎನ್ನೊಳು ನೀ ಜ್ವಲಿಸು ಪ್ರಜ್ವಲಿಸು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಲೂಕನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ ವಚನ 17. ಎಲಿಯನಂತೆ ಶಕ್ತಿ ಪ್ರಭಾವಗಳಿಂದ ಕೂಡಿದವನಾಗಿ, ಎಲಿಯನಂತೆ ಶಕ್ತಿ ಪ್ರಭಾವಗಳಿಂದ ಕೂಡಿದವನಾಗಿ ಪ್ರಭುವಿನ ಮುಂದೂತನಾಗುವನು. ತಂದೆ ಮಕ್ಕಳನ್ನು ಪುನಃ ಒಂದಾಗಿಸುವನು. ಸತ್ಪುರುಷರ ಸನ್ಮಾರ್ಗಕ್ಕೆ ಅವಿಧೇಯರು ಹಿಂದಿರುಗುವಂತೆ ಮಾಡುವನು. ಹೀಗಾಗಿ ಪ್ರಭುವಿಗೆ ಯೋಗ್ಯ ಪ್ರಜೆಯನ್ನು ಸಿದ್ಧಗೊಳಿಸುವನು. ಲೂಕನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ ವಚನ 17. ಈ ವಚನವನ್ನ ಮತ್ತೊಮ್ಮೆ ನಾನು ಓದುತ್ತೇನೆ. ಯೇಸುವೇ ಸ್ತೋತ್ರ. ಹಾಲೆಲೂಯ 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 ಹಾಲೆಲೂಯ. ಅವನು ತಂದೆಗಳ ಹೃದಯಗಳನ್ನು ಮಕ್ಕಳ ಕಡೆಗೂ ಅವಿಧೇಯರನ್ನು ನೀತಿವಂತರ ಜ್ಞಾನಕ್ಕೂ ತಿರುಗಿಸಿ ಕರ್ತರಿಗೋಸ್ಕರ ಜನರನ್ನು ಸಿದ್ಧ ಮಾಡುವುದಕ್ಕೆ ಎಲೀಯನ ಆತ್ಮದಲ್ಲಿಯೂ ಬಲದಲ್ಲಿಯೂ, ಈ ವಾಕ್ಯ ನನಗೆ ಬೇಕು ಪದ, ಎಲೀಯನ ಆತ್ಮದಲ್ಲಿಯೂ ಬಲದಲ್ಲಿಯೂ ಆತನು ಮುಂದೆ ಹೋಗುವನು ಎಂದು ಹೇಳಿದನು. ಪ್ರೈಸ್ ದ ಲಾರ್ಡ್. ಎಲೀಯನ ಶಕ್ತಿ ಪ್ರಭಾವಗಳಿಂದ ಕೂಡಿರುವನಾಗುವನು. ಎಲೀಯನ ಆತ್ಮದಲ್ಲಿಯೂ ಬಲದಲ್ಲಿಯೂ ತುಂಬಿಸಲ್ಪಟ್ಟಿರುವನು. ಅದ್ಭುತಕರವಾದ ವಚನ ಇದು. ಸ್ನಾನಿಕ ಯೋಹಾನನ ಜನನಕ್ಕೆ ಮುಂಚಿತವಾಗಿ ಪ್ರವಾದಿ ದೇವದೂತರಾದ ಗಬ್ರಿಯೇಲನ ಮುಖಾಂತರ ಯಾಜಕನಾದ ಜಕರೀಯನಿಗೆ ತಿಳಿಸಲ್ಪಟ್ಟಂತ ವಚನಗಳು. ಇಗೋ, ನಿನಗೊಂದು ಗಂಡು ಮಗುವನ್ನು ದೇವರು ಕೊಡುವರು, ನಿನಗೆ ಹುಟ್ಟಲಿರುವ ಗಂಡು ಮಗು ಎಲೀಯನ ಆತ್ಮದಲ್ಲಿಯೂ ಎಲೀಯನ ಬಲದಲ್ಲಿಯೂ ತುಂಬಿದವನಾಗಿರುವನು. ಮಕ್ಕಳ ಮನಸ್ಸನ್ನು ತಂದೆಯ ಕಡೆಗೆ ತಿರುಗಿಸುವೆನು, ಅವಿಧೇಯರನ್ನು ನೀತಿವಂತರನ್ನಾಗಿ ಮಾಡುವನು, ದೇವರಿಗೆ ಯೋಗ್ಯವಾದ ಪ್ರಜೆಗಳಾಗಿ ಜನರನ್ನು ಆತನು ಮಾರ್ಪಡಿಸುವನು ಎಂಬುದಾಗಿ. ನನಗೆ ಇಲ್ಲಿ ಇಷ್ಟವಾದಂಥ ವಾಕ್ಯ, ಎಲೀಯನ ಆತ್ಮದಲ್ಲಿಯೂ ಬಲದಲ್ಲಿಯೂ ಎಲೀಯನ ಶಕ್ತಿ ಪ್ರಭಾವಗಳಿಂದ ಕೂಡಿರುವನು. ಸ್ನಾನಿಕ ಯೋಹಾನನನ್ನು ನಾವು ನೋಡಿದರೆ ತೇಟ್ ಎಲೀಯನ ರೀತಿಯಲ್ಲೇ ಎಲೀಯನು ಸ್ಥೈರ್ಯದಿಂದ ಆಹಾಬ ರಾಜನ ವಿರುದ್ಧವಾಗಿ ಮಾತನಾಡಿದನು. ರಾಣಿ ಇಸಬೇಲಳನ್ನು ಖಂಡಿಸಿದನು. ವಿಗ್ರಹಾರಾಧನೆ ಮಾಡುತ್ತಿದ್ದೀರಿ, ಬಾಳನನ್ನು ಆರಾಧನೆ ಮಾಡಿ ಸರ್ವೇಶ್ವರನಾದ ದೇವರನ್ನು ರೊಚ್ಚಿಗೆಬ್ಬಿಸುತ್ತೀರಿ ಎಂಬುದಾಗಿ. ಅದೇ ರೀತಿಯಲ್ಲಿ ಸ್ನಾನಿಕ ಯೋಹಾನನು ಸತ್ಯಕ್ಕೆ ಸಾಕ್ಷಿಯಾಗಿ ತನ್ನ ಪ್ರಾಣಕ್ಕೂ ಭಯಪಡದೆ ಸ್ಥೈರ್ಯದಿಂದ ದಿಟ್ಟತನದಿಂದ ಹೆರೋದರಸನು ಮಾಡುತ್ತಿದ್ದ ಪಾಪವನ್ನು, ತನ್ನ ಅಣ್ಣನ ಹೆಂಡತಿಯಾದ ಹೆರೋದಿಯಳನ್ನು ಇಟ್ಟುಕೊಂಡು ವ್ಯಭಿಚಾರ ಪಾಪದಲ್ಲಿ ನೀನಿದ್ದಿ ಎಂದು ಆತನನ್ನು ಖಂಡಿಸಿದನು, ಗದರಿಸಿದನು. ಮಾತ್ರವಲ್ಲ, ಎಲೀಯನು ಒಂದು ಕಾಡು ಮೃಗದ ಸ್ವಭಾವವುಳ್ಳ ವ್ಯಕ್ತಿ. ಆತನ ಬಟ್ಟೆ ಒರಟು, ಅವನ ವಸ್ತ್ರ, ಆತನು ಕಾಡಿನಲ್ಲಿ ಮರುಭೂಮಿಯಲ್ಲಿ ವಾಸಿಸುತ್ತಿದ್ದನು. ಇಲ್ಲಿ ಸ್ನಾನಿಕ ಯೋಹಾನರು ಸಹ ಒಂಟೆಯ ಚರ್ಮದ ತೊಪ್ಪಲಿನಲ್ಲಿ ಬಟ್ಟೆಯನ್ನು ಹಾಕಿಕೊಳ್ಳುತ್ತಾ ಮರುಭೂಮಿಯಲ್ಲಿ ಸುವಾರ್ತೆಯನ್ನು ಸಾರುತ್ತಾ ಜೇನುತುಪ್ಪ ಮತ್ತು ಹಣ್ಣನ್ನು ತಿಂದು ತನ್ನ ಜೀವನವನ್ನು ಸಾಗಿಸಿದಂಥ ವ್ಯಕ್ತಿ. ಅಂದರೆ ಎಲೀಯನಲ್ಲಿ ಒಂದು ಎಲಿಯನ ಆತ್ಮಶಕ್ತಿ, ಎಲಿಯನ ಬಲ,
ಸ್ನಾನಿಕ ಯೋಹಾನನಲ್ಲಿ ನಾವು ಕಾಣುತ್ತೇವೆ. ಮಾತ್ರವಲ್ಲ, ಪ್ರಭು ಯೇಸುವೆ ಹೇಳುತ್ತಾರೆ, ನೀವು ಎಲಿಯನು ಬರುತ್ತಾನೆ, ಮಾರ್ಗವನ್ನು ಸಿದ್ಧ ಮಾಡುತ್ತಾನೆ ಎಂದು ಎಲಿಯನಿಗಾಗಿ ಕಾದಿದ್ದೀರಿ. ಆದರೆ ಈಗಾಗಲೇ ಎಲಿಯನು ನಿಮ್ಮ ಮಧ್ಯದಲ್ಲಿ ಬಂದಾಯಿತು, ಮಾರ್ಗವನ್ನು ಸಿದ್ಧ ಮಾಡಿಯೂ ಆಯಿತು. ನೀವು ಆತನನ್ನು ನಂಬಲಿಲ್ಲ. ಆದರೆ ವ್ಯಭಿಚಾರಿಗಳು, ಪಾಪಿಗಳು ಆತನನ್ನು ನಂಬಿ ಸ್ನಾನ ದೀಕ್ಷೆ ಪಡೆದುಕೊಂಡು ಮಾನಸಾಂತರವನ್ನ ಹೊಂದಿಕೊಂಡಿದ್ದಾರೆ. ಬರತಕ್ಕ ಎಲಿಯನು ಈ ಯೋವಾನನೇ ಎಂದು ಪ್ರಭು ಯೇಸು ಆತನನ್ನ ದೃಢಪಡಿಸುತ್ತಾರೆ. ಅದ್ಭುತಕರವಾದ ಅಭಿಷೇಕ. ಇಂದು ಎಲಿಯನ ಆತ್ಮ ಬಲದಲ್ಲಿ, ಎಲಿಯನ ಶಕ್ತಿ ಪ್ರಭಾವಗಳಲ್ಲಿ ಸ್ನಾನಿಕ ಯೋಹಾನನು ಈ ಲೋಕದಲ್ಲಿ ತನ್ನ ಸೇವಾ ಕಾರ್ಯವನ್ನ ಮುಗಿಸಿ ಹೋದನು. ಮಲಾಕಿ 4:5-6 ನಾವು ನೋಡುತ್ತೇವೆ, ನರಪುತ್ರನ ಆ ಒಂದು ಎರಡನೇ ಆಗಮನಕ್ಕೆ ಮುಂಚೆ ಎಲಿಯನು ಮತ್ತೆ ಕಾಣಿಸಿಕೊಳ್ಳುವನು ಎಂಬುದು. ಯೇಸುವಿನ ಮೊದಲನೆಯ ಬರುವಿಕೆ, ಯೇಸುವಿನ ಜನನ, ಯೇಸುವಿನ ಸುವಾರ್ತೆ ಸಾರುವುದಕ್ಕೆ ಮೊದಲು ಸ್ನಾನಿಕ ಯೋಹಾನನು ಎಲಿಯನ ರೀತಿಯಲ್ಲಿ ಅವಿಧೇಯರನ್ನು ನೀತಿವಂತರ ಕಡೆಗೂ, ಮಕ್ಕಳನ್ನು ತಂದೆಯ ಕಡೆಗೂ ಸ್ನಾನ ದೀಕ್ಷೆ ಸಂಸ್ಕಾರದ ಮೂಲಕ ಜನರನ್ನ ಸಿದ್ಧಗೊಳಿಸಿದನು, ಮಾರ್ಗವನ್ನು ಸಿದ್ಧಗೊಳಿಸಿದನು. ಅದೇ ರೀತಿಯಲ್ಲಿ ಇಂದು ಯೇಸುವಿನ ಎರಡನೆಯ ಬರುವಿಕೆಯಲ್ಲಿ ಅನೇಕ ಎಲಿಯಗಳು ಎಬ್ಬಿಸಲ್ಪಡಬೇಕು. ಸ್ನಾನಿಕ ಯೋಹಾನ ಹೇಗೆ ಎಲಿಯನ ಆತ್ಮದಲ್ಲಿಯೂ ಬಲದಲ್ಲಿಯೂ ತುಂಬಿದ್ದನು, ಇಂದು ನಾವೆಲ್ಲರೂ ಆ ಎಲಿಯನ ಆತ್ಮದಲ್ಲಿಯೂ ಬಲದಲ್ಲಿಯೂ ಶಕ್ತಿ ಪ್ರಭಾವದಿಂದ ತುಂಬಿದ ಮಕ್ಕಳಾಗಿರಬೇಕು. ಕರ್ತರಾದ ಯೇಸುವೆ, ಮುಂಜಾನೆ ವೇಳೆಯಲ್ಲಿ ಈ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ನಿಮ್ಮ ಬಲಾಢ್ಯವಾದ ಗಾಯಗೊಂಡ ಕರಗಳಿಗೆ ಸಮರ್ಪಿಸುತ್ತೇನೆ. ದೇವಾ, ನೀವು ನಂಬಿದ್ದೆ ಆದರೆ ಎಲಿಯನು ಈಗಾಗಲೇ ಬಂದಾಯಿತು ಎಂದು, ಬರತಕ್ಕ ಎಲಿಯನು ಸ್ನಾನಿಕ ಯೋಹಾನನೇ ಎಂದು ನೀವು ದೃಢಪಡಿಸಿದಿರಿ. ಆದರೆ ಜನರಾದರೂ ಎಲಿಯನು ಬರುತ್ತಾನೆ, ಎಲಿಯನು ಬರುತ್ತಾನೆ ಎಂದು ಕಾದಿದ್ದರು. ಇಂದು ಯೇಸುವಿನ ಎರಡನೆಯ ಬರುವಿಕೆಯ ಸಮಯದಲ್ಲಿ ಪುನಃ ಎಲಿಯನು ಕಾಣಿಸಿಕೊಳ್ಳುವನು, ಮಾರ್ಗವನ್ನು ಸಿದ್ಧಪಡಿಸುವನು. ಆ ಎಲಿಯ ನಾವುಗಳೇ ಆಗಿದ್ದೇವೆ. ಇಂದು ಧರ್ಮಸಭೆಯನ್ನ ದೇವರಿಗೆ ಯೋಗ್ಯವಾದ ಸಿದ್ಧತೆಯನ್ನಾಗಿ ಮಾಡಲು, ಜನರನ್ನು ದೇವರ ಕಡೆ ತಿರುಗಿಸಿಕೊಳ್ಳಲು, ಆತ್ಮಗಳನ್ನು ಸೈತಾನನ ಆಳ್ವಿಕೆಯಿಂದ ಬಿಡುಗಡೆ ಮಾಡಿ ದೇವರ ರಾಜ್ಯಕ್ಕೆ ನಾವು ಬರಮಾಡುವಂತೆ ಎಲಿಯನ ಆತ್ಮಬಲದಲ್ಲಿಯೂ ಎಲಿಯನ ಶಕ್ತಿ ಪ್ರಭಾವಗಳಲ್ಲಿಯೂ ಮತ್ತೊಬ್ಬ ಸ್ನಾನಿಕ ಯೋಹಾನನಂತೆ ಎಲಿಯನಂತೆ ನಾವು ಕಾರ್ಯಪ್ರವರ್ಧಿಸುವಂತೆ ಪವಿತ್ರಾತ್ಮರ ಅಭಿಷೇಕ ನಮ್ಮೊಬ್ಬೊಬ್ಬರಲ್ಲಿ ಸುರಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.